ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮಹಾದೇವ ಮತ್ತೆ ಕಾವ್ಯ ಇಬ್ರು ಕೂಡ ಹಗ್ಲಗನ್ಸ ಕಾಣ್ತಿರ್ತಾರೆ. ಮಹಾದೇವ ಕಾವ್ಯ ಮೇಲೆ ತುಂಬ ಲವ್ ಆಗಿ ಹಾಗೆ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಕಲ್ಯಾಣಿ ಬರ್ತಾರೆ. ಹೋ, ಏನು ನನ್ನ ಮಗ ಒಬ್ಬನೇ ಮಾತಾಡ್ತಿದ್ದಾನೆ, ಹಗ್ಲಗನ್ಸ್ ಕಾಣ್ತಾನಲ್ಲ ಇವನು, ಬರೀ ಇದೇ ಆಗೋಯ್ತು, ಹಗ್ಲಗನ್ಸ್ ಕಾಣೋದೇ ಆಗೋಯ್ತು. ಮಹಾದೇವ ಏನು ಹಗ್ಲಗನ್ಸ್ ಕಾಣ್ತಿದ್ಯಾ? ಕಾವ್ಯ ನೀನು ಎಷ್ಟು ಮುದ್ದ ಕಾಣ್ತಿದ್ಯ ಗೊತ್ತಾ? ನನ್ನ ಮನಸ್ಸಲ್ಲಿ ಫುಲ್ಲು ಚಿಟ್ಟೆ ಹಾರಾಡ್ತಿದೆ ಕಾವ್ಯ. ಓ ಹೌದಾ, ಹಾಗಾದರೆ ಕಪ್ಪೆ ಹಾರಾಡ್ತಿಲ್ವಾ ಮಹಾದೇವ ಅಂತ ಹಾಗೆ ಮಾತಾಡ್ತಾ ರೇಗಿಸ್ತಾ ಇರ್ತಾಳೆ. ಕಪ್ಪೇನಾರು ಒಟ್ಕೊಡ್ತೈತಾ ನೋಡು ನಿನ್ನ ಮನಸ್ಸಲ್ಲಿ ಅಂತ ಹೇಳ್ತಾಳೆ. ಅಮ್ಮ ನೀನಮ್ಮ, ಏನಮ್ಮ ಇದು ಬಂದು ಹಿಂಗೆ ನಿಂತಿದ್ಯಾ? ಮತ್ತೆ ನೀನು ಬರೀ ಹಗ್ಲಗನ್ಸ್ ಕಾಣೋದೇ ಆಗೋಯ್ತಲ್ಲೋ ಜೀವನ ಪೂರ್ತಿಯ. ಅಲ್ಲಿ ಹೋಗು, ಕಾವ್ಯನ ಮನ್ಸನ್ನ ಗೆಲ್ಲು, ಅವಳ ಪ್ರೀತಿನ ಗೆಲ್ಲು. ಅದನ್ನ ಬಿಟ್ಟು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ? ಅಯ್ಯೋ ದೇವ್ರೆ, ಬೇಕಾರೆ 3-4 ರಾಜ್ಯ ಬೇಕಾದ್ರೂ ಗೆದ್ಬಿಡ್ತೀನಿ, ಅದ್ರಲ್ಲಿ ಒಂದು ರಾಜ್ಯನ ದಾನ ಬೇಕಾದ್ರೂ ಮಾಡ್ತಿದ್ದೆ. ಅದರಲ್ಲೂ ನಿನ್ನ ಸೊಸೆ ಮನ್ಸನ್ನ ಗೆಲ್ಲೋದು ಅಂದರೆ 7 ಸುತ್ತಿನ ಕೋಟೆ ಗೆದ್ದಂಗೆ ಆಯ್ತದ ಕಣಮ್ಮ. ಹಾಂ, ಮತ್ತೆ ಈ ಕಲ್ಯಾಣಿ ಸೊಸೆ ಅಂದರೆ ಏನು ಸುಮ್ಮನೆ ಅನ್ಕೊಂಬಿಟ್ಟಿದ್ಯಾ? ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ ಕಣವ. ಏನು ಮಾಡೋದು, ಸೊಸೆ ಮನ್ಸು ಮಾಡ್ತಾನೆ ಇಲ್ವಲ್ಲ. ಮನ್ಸು ಮಾಡೋ ರೀತಿ ಮಾಡಬೇಕು, ಮಾಡ್ತಾನೇ ಇರಬೇಕು ನೀನು. ಇಲ್ಲ ಅಂತಂದರೆ ಅವಳ ಮನ್ಸು ಗೆಲ್ಲಕ್ಕಾಗುತ್ತಾ? ಬಾ ಆಯಿತು ಹೋಗೋಣ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟೆ. ಏನು ಮಾಡ್ತಿದ್ದೀಮ್ಮ ಕಾವ್ಯ? ಮೆಹಂದಿ ಹಚ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಹಚ್ಚಿದ್ಯಮ್ಮ ಮೆಹಂದಿನ. ಹೌದತ್ತೆ, ಟ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾರೆ. ಆಗ ಮಹಾದೇವ ನನ್ಗೆ ಹಚ್ಚಲ್ವಾ ಅಂತ ಕೇಳ್ತಾನೆ. ಹಾಂ ನಿನಗೂ ಹಚ್ತೀರಿ, ನಿನಗೂ ಬೇಕಾ ಅಂತ ಕೇಳ್ತಾರೆ. ಹಾಂ ಬಾಯ್ಲಿ, ನಿನ್ನ ಮುಖದ ಮೇಲೆ ಹಚ್ತೀನಿ. ಹೌದಾ, ನೀನು ಎಲ್ಲಿ ಬೇಕಾದ್ರೂ ಹಚ್ಚು, ನಾನು ರೆಡಿ ಅಂತ ಹೇಳ್ಬಿಟ್ಟು ಹಾಗೆ ಮುಖದ ಮೇಲೆ ಹಚ್ಚಿಸ್ಕೊತಾ ಇರ್ತಾನೆ. ಆಗ ಖುಷಿ ಪಡ್ತಾ ಇರ್ತಾಳೆ ಕಾವ್ಯ. ನೀನು ಖುಷಿ ಪಡೋದಿದ್ರೆ ನಾನು ಎಲ್ಲಿಗೆ ಬೇಕಾದರೂ ಹಚ್ಚಿಸ್ಕೊತೀನಿ ಕಾವ್ಯ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪೊಲೀಸ್ ಕರೆಕ್ಟಾಗಿ ಮನೆ ಮುಂದೆ ಬರ್ತಾರೆ. ಭರತ್ ಬಂದವನೇ, ಅವ್ನು ಮೊದಲೇ ಮಹಾದೇವನ ಮೇಲೆ ತುಂಬ ಕೋಪ ಇತ್ತು. ಬಂದವನೇ, ಹೇ ಮಹಾದೇವ ಅಂತ ಜೋರಾಗಿ ಕೂಗಾಡ್ತಿರ್ತಾನೆ. ಆಗ ಶ್ರೀಧರ್ ಕೂಗ್ತಾನೆ. ಯಾಕೆ ಸರ್ ಹೀಗಾಗ್ತಿದ್ದ? ಯಾಕೆ, ಏನಾಯಿತು? ಎಲ್ರಿ ಮಹಾದೇವ ಇದ್ದಾನೇನ್ರಿ ಒಳಗಡೆ ಅಂತ ಕೇಳ್ತಾರೆ. ಆಗ ಯಾಕೋ ಮಹಾದೇವ ಪೊಲೀಸ್ನವ್ರು ಬಂದಿದ್ದಾರೆ, ನನಗೂ ಗೊತ್ತಿಲ್ಲ ಕಣವ, ನಾನು ಈಗಲೇ ನೋಡ್ತಿರೋದು ಅಂತ ಹೇಳ್ತಾರೆ. ಆಗ ಭರತ್ ಒಳಗಡೆ ಇದ್ದಾನೇನ್ರಿ ಮಹಾದೇವ? ಹೌದು ಸರ್, ಅವತ್ತಂತೂ ಸುಮ್ಮನೆ ಬಿಡಲ್ಲ ಇವನಂತೂ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತವೆ. ನಡಿಯೋ ಮಹಾದೇವ, ಹತ್ತೋ ಸ್ಟೇಷನ್ನ ಅಂತ ಹೇಳ್ತಾರೆ. ಯಾಕೆ ಸರ್, ಏನಿದು, ಏನು ಕತೆ ನಿಮ್ಮದು? ಯಾಕೆ ಕೂಗಾಡ್ತಾ ಇದ್ದೀರಾ ಮನೆ ಒಳಗಡೆ ಬಂದು? ಹಾಂ, ನಾನೇನು ತಪ್ಪು ಮಾಡಿದ್ದೀನಿ? ಏನಕ್ಕೆ ಈ ಥರ ಧಮಕಿ ಆಗ್ತಿದ್ದೀರಾ ನನಗೆ? ಏನು ವಿಷಯ ಇವತ್ತು ಅಂತ ಕೇಳ್ತಾ ಇರ್ತಾರೆ ಮಹಾದೇವ. ಏನೋ ದಿಮಾಕ ಮಾಡೋದೆಲ್ಲ ಮಾಡಿ ಕ್ರಿಮಿನಲ್ ಕೆಲಸ ಮಾಡಿಬಿಟ್ಟು ಇವಾಗ ನನಗೆ ಏನು ಎತ್ತ ಅಂತ ಏನು ಕೇಳ್ತಿದ್ಯಾ? ಏನು ಮಾಡೇ ಅಲ್ಲ, ನನಗೆ ಮನೇಲಿ ಹೊತ್ಕೊಂಡು ಕೂತಿದ್ಯಾ ಅಂದಿರ್ತಾರೆ. ಇನ್ನೊಂದು ಕಡೆ ಕಿಟ್ಟಿ, ನೋಡ್ದಕ್ಕ ನನ್ನ ಪ್ಲ್ಯಾನ್ ಹೆಂಗೆ ವರ್ಕೌಟ್ ಆಗಿದೆ ನೋಡಿ, ಇವತ್ತು ನಿನ್ನ ಕಣ್ಣು ಎದುರುಗಡೆ ಆ ಮಹಾದೇವನ ಹೆಂಗೆ ಎಳ್ಕೊಂಡು ಹೋಗ್ತಾರೆ. ಈ ಸರಿ ಅಂತೂ ಅವನು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿನ್ನ ಕಣ್ಣೆದುರುಗಡೆ ಜೈಲೊಳಗೆ ಕೊಳಿತಾನೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಬೆಚ್ಚಿಗೆ ಮನೆಯೊಳಗೆ ಕೂತಿದ್ಯಾ? ಹಲೋ, ನಾನು ಹುಲಿ, ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡ್ಬಿಟ್ಟು ಈ ಥರ ಮನೆಯೊಳಗೆ ಕೂತ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ನಾನು ಆ ಥರ ಏನೇ ಕೆಲಸ ಮಾಡಿದ್ರು ಬಂದು ನಿಮ್ಮ ಹತ್ರನೇ ಸರೆಂಡರ್ ಆಗ್ತೀನೋ. ಏನೋ ಬಂದು ಸರೆಂಡರ್ ಆಗಿಬಿಡ್ತೀಯೋ, ಅಷ್ಟೊಂದು ಐಡಿಯಾ ಇದೆಯಾ ನಿನಗೆ? ಹಾಂ, ನಾನು ತಪ್ಪೇ ಮಾಡಿಲ್ಲ ಅಂತ ಅಂದರೆ ಏನು ಮಾಡೋಕ್ಕೆ ಹೆದರ್ಕೋಬೇಕು ನಾನು? ಅವತ್ತೇನೋ ನಿನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿನ್ನ ಗಾಡಿಗಳನ್ನ ನಿನ್ನ ಹತ್ರಕ್ಕೆ ತರಿಸ್ಕೊಂಬಿಟ್ಟೆ. ಹಂಗಂತ ಇವತ್ತು ಮಾತ್ರ ತಪ್ಪಿಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಕಣೋ ನೀನು ಮಹಾದೇವ. ನಡಿ ಹತ್ತುತ್ತಾ ಇರ್ಜಿಪ ಅಂತ ಹೇಳ್ತಾರೆ. ಏನಕ್ಕೆ, ಏನು ವಿಷಯ ಅಂತ ಕೇಳ್ತಾನೆ ಇದ್ದೀನಿ, ಏನು ಅಂತ ಹೇಳ್ತಾನೆ ಇಲ್ವಲ್ಲ? ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ ಕಣೋ ಅಂತ ಹೇಳ್ತಾರೆ. ಆಗ ಕಲ್ಯಾಣಿಗೆ ಒಂದು ಕ್ಷಣ ಫುಲ್ಲು ಶಾಕ್ ಆಗುತ್ತೆ. ಏನು ಅಟೆಂಪ್ಟ್ ಟು ಮರ್ಡರಾ? ಹೌದು, ಇವನು ಗರುಡ ಅನ್ನೋ ವ್ಯಕ್ತಿಗೆ ಸಾಯಿಸೋಕ್ಕೆ ಅಂತ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಏನೂ ಇಲ್ಲ ಅಂತ ಹೇಳ್ತಿರ್ತಾರೆ ಕಲ್ಯಾಣಿನು. ಆಗ ಕಾವ್ಯ, ವಾಟ್ ಈಸ್ ದಿಸ್ ಭರತ್, ಏನು ಹೇಳ್ತಿದ್ಯಾ ನೀನು? ಹೌದು, ಮಹಾದೇವ ಅನ್ನೋ ವ್ಯಕ್ತಿ ಮೇಲೆ ಹಳೆ ದ್ವೇಷದಿಂದ ಅವನ ಮೇಲೆ ಕೊಲೆ ಮಾಡೋಕ್ಕೆ ಅಂತ ಹೋಗಿದ್ದಾನೆ, ಹಾಗಾಗಿ ಅವನ ಮೇಲೆ ಕೇಸ್ ಆಗಿದೆ. ಅದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿದೆ ಕಾವ್ಯ. ನಾವು ಇದರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಭರತ್, ಆ ಥರ ಏನೂ ಆಗಿಲ್ಲ, ಸ್ವಲ್ಪ ನೀಟಾಗಿ ಸ್ವಲ್ಪ ವಿಚಾರಿಸು. ಎಲ್ಲನೂ ವಿಚಾರಿಸ್ಕೊಂಡೆ ನಾನು ಬರ್ತಿರೋದು ಕಾವ್ಯ. ಕೇಸು ಇವನ ಮೇಲೆ ದಾಖಲಾಗಿದೆ, ಹಾಗಾಗಿ ನಾನು ಇವನ್ನ ಕರ್ಕೊಂಡು ಹೋಗಲೇಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ದಯವಿಟ್ಟು ಇನ್ನೊಂದು ಸಲ ನೋಡಿ, ನನ್ನ ಮಗ ಆ ಥರ ಮಾಡಿರಲ್ಲ ಅಂತ ಹೇಳ್ತಾನೆ ಮಹಾದೇವ. ಹಾಗೆ ಹೇಳ್ತಾನೆ, ಅವ್ವ ಸುಮ್ಮನಿರು, ನೀನು ಯಾಕೆ ಈಗ ಆಡ್ತಿದ್ಯಾ? ನಾನು ತಪ್ಪೇ ಮಾಡಿಲ್ಲ ಅಂತಂದರೆ ನಾನು ಯಾಕೆ ಹೆದರ್ಕೋಬೇಕು? ನಾನು ಅವತ್ತೇ ನಿಮ್ಮ ಮೇಲೆ ಪ್ರಮಾಣ ಮಾಡಿದೆ ತಾನೆ, ಹಾಗಾಗಿ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾಕವ ಹೆದರ್ಕೋಬೇಕು ಅಂತ ಹೇಳ್ತಾರೆ. ತಪ್ಪು ಮಾಡಿಲ್ಲ ಅಂದರೆ ನಾನು ಯಾವನಿಗೂ ಬಗ್ಗೋ ಮಗನೇ ಅಲ್ಲ ತಾನೆ, ಮತ್ತು ಸುಮ್ಮನೆ ತಪ್ಪು ಮಾಡ್ದಲ್ಲೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಎಳ್ಕೊಡ್ರ, ಇವನ್ನ ಕರ್ಕೊಂಡು ನಡ್ರೋ ಅಂತ ಹೇಳ್ತಿರ್ತಾರೆ. ಯಾಕೆ ಬಿಟ್ರೆ ಸರಿ ಆಯಿತು ಅಂತ ಹೇಳ್ತಾರೆ. ಹೇಯ್ ಮಹಾದೇವ, ಹತ್ತೋ ಗಾಡಿನಾ ಅಂತ ಹೇಳ್ತಾನೆ. ಮಹಾದೇವ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಕೂಗ್ತಿರ್ತಾರೆ. ಇನ್ನೊಂದು ಕಡೆ ಎಲ್ರಿಗೂ ಕೂಡ ಅವ್ನು ಹಾಕಿದ್ದ ಒಂದು ಕೂಗಿಗೆ ಎಲ್ರಿಗೂ ಕೂಡ ತುಂಬ ಶಾಕ್ ಆಗ್ತಿರುತ್ತೆ. ನಡ್ಯೋ, ನಿನ್ನ ಮೇಲೆ ಇಂಥ ಕೇಸ್ ಇಲ್ಲ, ಈ ಸರಿ ಅಂತೂ ನನ್ನ ಕೈಯಿಂದ ನೀನಂತೂ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.
ನಿನ್ನ ಮೇಲಿರೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್, ಸ್ವಲ್ಪ ನೆನಪಿರಲಿ ಗೊತ್ತಾಯ್ತಾ. ನಡೆಯೋ ಹತ್ತೋ ಗಾಡಿನ. ಏನು ಸರಿ ಇನ್ಫ್ಲೂಯೆನ್ಸ್ ಮಾಡಿ ಬಿಡಿಸ್ಕೊಂಡಂಗೆ ಈ ಸರಿ ನೀನು ಬಿಡಿಸ್ಕೊಂಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ. ನಾನು ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ನಾನು ಯಾವನಿಗೂ ಕೂಡ ಎದುರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಲರ್ ಪಟ್ಟಿನ ಇಟ್ಕೋತೇನೆ. ಆಗ ಕಾವ್ಯ ನೋಡ್ತಿರ್ತಾಳೆ, ಸಾರಿ ಕಾವ್ಯ, ಇವ್ನ ಮೇಲಿರೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್, ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ದಯವಿಟ್ಟು ನಿಮ್ಮ ಕೈ ಮುಗಿತೀರಪ್ಪ, ನಿನ್ನ ಕಾಲು ಮುಗಿತೀನಪ್ಪ, ನನ್ನ ಮಗ ಅಂಥ ಕೆಲಸ ಎಲ್ಲ ಮಾಡಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ, ಬಿಟ್ಬಿಡಪ್ಪ ನನ್ನ ಮಗನ ಅಂತ ಹೇಳ್ತಾರೆ. ಅಮ್ಮ ನೀವು ಸ್ವಲ್ಪ ಸಮಾಧಾನವಾಗಿರಿ, ನಮಗೆ ಬಂದಿರೋವಂಥ ನಾವು ಕೇಸಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಕಲ್ಯಾಣಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾಳೆ, ಅವ್ನು ನಿನ್ನ ಫ್ರೆಂಡ್ ಅಲ್ವೇನಮ್ಮ, ಹೋಗಮ್ಮ ಮಾತಾಡು ಅಂತ ಹೇಳ್ತಿರ್ತಾರೆ. ಕಾವ್ಯ ಯಾಕೆ ಹಿಂಗೆ ನಿಂತಿದ್ಯಾ ಅಂತ ಹೇಳ್ತಾರೆ. ಆಗ ಕಾವ್ಯ ರಾತ್ರಿ ನಡೆದಿದ್ದ ಘಟನೆನ ನೆನ್ಕೋತಿರ್ತಾನೆ. ಹೌದು, ಮಹಾದೇವೇ ತಪ್ಪು ಮಾಡಿದ್ದಾನೆ ಅನಿಸುತ್ತೆ, ಯಾಕೆಂದರೆ ನಿನ್ನೆ ಬಂದಾಗ ಅವ್ನ ಬಟ್ಟೆ ಎಲ್ಲ ಗಲೀಜಾಗಿತ್ತು, ಹಾಗೆ ಅವ್ನ ಮೈ ಮೇಲೆ ಗಾಯಗಳು ಕೂಡ ಇದ್ದ, ಅವನೇ ಕೊಲೆನ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅತ್ತೆ, ನನಗೂ ಯಾಕೋ ಡೌಟ್ ಇದೆ ಅತ್ತೆ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ, ಏನಿದು ಹಿಂಗೆ ಹೇಳ್ತಿದ್ದಾಳ ಕಾವ್ಯ ಅಂತ. ಇಲ್ಲ, ಭರತ್ ಹೇಳ್ತಿರೋದೇ ಸರಿ ಅನಿಸುತ್ತೆ, ಅವನೇ ಅಟೆಂಪ್ಟ್ ಮಾಡಿರ್ಬೋದು ಅವ್ರ ಮೇಲೆ ಕೊಲೆನ. ಕಾವ್ಯ ಏನು ಹೇಳ್ತಿದ್ಯಾ? ಹ್ಞೂ ಅಕ್ಕ, ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಭರತ್ ಏನು ಕಾರಣ ಇಲ್ದಲೇ ಬಂದಿಲ್ಲ ಇಷ್ಟು ದೂರ ಅರೆಸ್ಟ್ ಮಾಡೋಕ್ಕೆ ಮಹಾದೇವನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಫುಲ್ ಖುಷಿ ಮಹೇಶ್ವರಿಗೆ. ಆಗ ಬಾರೋ ಅಂತ ಹೇಳ್ಬಿಟ್ಟು ಕೋಳ್ಪಟ್ಟು ಹೇಳ್ಕೊಂಡು ಹೋಗ್ತಿರ್ತಾರೆ. ಆಗ ಅದೇ ಟೈಮ್ಗೆ ರಾಮರ್ದ, ಅಣ್ಣ ಏನಾಯಿತು ಅಣ್ಣ, ಯಾಕೆ ಅಂತ ಹೇಳ್ತಾರೆ. ಸರ್ ಯಾಕೆ ಸರ್, ಇವ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿದೆ ಅಣ್ಣ, ನಮ್ಮ ಅಣ್ಣ ಹಂಗೆ ಥರ ತಪ್ಪು ಮಾಡಿಲ್ಲ ಸರ್, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ರ. ಎಲ್ಲರೂ ಕೂಡ ಇದೇ ರೀತಿ ಹೇಳೋದು, ಯಾರು ಏನೂ ತಪ್ಪು ಮಾಡಿಲ್ಲ ಅಂತ, ಏನಿದ್ರು ನೀವು ಕೋರ್ಟಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಹಾದೇವ್ ಕೋಳ್ಪಟ್ಟು ಇಟ್ಕೊಂಡು ಹೇಳ್ತಾರೆ, ಏನು ಹೋಗ್ಬೇಕಾದ್ರೆ ನನ್ನ ಗಾಡಿನೇ ಪಂಚರ್ ಮಾಡಿದ ನೋಡು, ಇವಾಗ ಪೊಲೀಸ್ ಸ್ಟೇಷನ್ನೇ ನಿನ್ನನ್ನು ಕರ್ಕೊಂಡೋಕೆ ಬಂದಿದ್ದೆ, ನಿನ್ನನ್ನು ಸ್ವಾಗತ ಮಾಡೋಕ್ಕೋಸ್ಕರ ಬಂದಿದ್ದೆ, ಅಥವಾ ಗಾಡಿನ ನಿನಗಿದೆ ಇವತ್ತು ಅಂತ ಹೇಳಿಬಿಟ್ಟು ಹಾಗೆ ತಳ್ತಾರೆ. ಆಗ ಕಲ್ಯಾಣಿ ಎಲ್ಲರೂ ಕೂಡ ಬರ್ತಾರೆ. ಮಹಾದೇವ ಮಹಾದೇವ ಬಾರಪ್ಪ, ನೀನೇನು ತಪ್ಪು ಮಾಡಿಲ್ಲ ಅಂತಾರೆ. ಅಮ್ಮ ನೀವು ಸ್ವಲ್ಪ ಸೈಡಿಗೆ ಬನ್ನಿ, ನಮ್ಮ ಕೆಲಸ ನಮಗೆ ಮಾಡೋಕ್ಕೆ ಬಿಡಿ, ಇಲ್ಲಿ ನೀವು ಯಾಕೆ ಹೀಗೆ ತಡೀತಾ ಇದ್ದೀರಾ, ನೀವೇನಿದ್ರು ಬಂದು ಕೋರ್ಟಲ್ಲಿ ಮಾತಾಡಿ ಆಯಿತಾ ಅಂತ ಹೇಳ್ತಾರೆ. ಅವ್ವ ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕವ ಎದ್ರಕೊಳ್ಳಿ, ಹೋಗು ನೀನು ಇರೋಗು, ನೀನು ಧೈರ್ಯವಾಗಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ರಾಮ್ ದಯವಿಟ್ಟು ಬಿಡಿಸು ರಾಮ್ ನಿಮ್ಮ ಅಣ್ಣನ ಅಂತ ಹೇಳ್ತಿರ್ತಾರೆ. ಆಗ ಕಿಟ್ಟಿ ಮಹೇಶ್ವರಿಗೆ ಹೇಳ್ತಿರ್ತಾರೆ, ಅಕ್ಕ ಹೆಂಗೆ ನಿನ್ನ ಕಣ್ಣೆದುರುಗಳನ್ನ ಹೆಂಗೆ ಎಳ್ಕೊಂಡೋಗಂಗೆ ಮಾಡಿದ್ದೀನಿ, ಇಲ್ಲಿದ್ರೆ ಡೌಟ್ ಬರುತ್ತೆ, ನಾನು ಕೂಡ ಅವ್ರ ಜೊತೆನೇ ಹೋಗ್ತೀನಿ, ಅಲ್ಲಿ ಏನೇನು ನಡೀತಿದೆ ಅಂತ ನಿನಗೆ ಹೇಳ್ತಾ ಇರ್ತೀನಿ ಆಯಿತಾ, ನೀನೇನು ಇರ್ಕೋಬೇಡ, ಈ ಸರಿ ಅವ್ನು ಹೊರಗಡೆ ಬರೋಕ್ಕೆ ಕೊಡೋದು, ನಂದು ಪಂಚಮಿದು ಮದುವೆ ಮಾಡೋಕ್ಕೆ ನೀನು ತಯಾರು ಮಾಡು ಅಂತ ಹೇಳ್ತಾರೆ. ನಾನು ಆ ತಯಾರಿ ಮಾಡ್ತೀನಿ ಬಿಡೋ ಅಂತ ಹೇಳ್ತಾರೆ. ಅವನು ಆತ ಹೋದಂಗೆ ಮಹೇಶ್ವರಿ ಅಯ್ಯೋ ಜೋರಾಗಿ ನಾಟಕ ಮಾಡೋಕಳ್ರಿ, ಅಯ್ಯೋ ನನ್ನ ಮಗ ಎಂಥ ಕೆಲಸ ಮಾಡ್ದ, ಎಷ್ಟು ಕೋಪ ಆವೇಶ ಇವೆಲ್ಲ ಬೇಡ ಅಂತ ಹೇಳಿದ್ರು ನನ್ನ ಮಗ ಕೇಳಲಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಕೊಳ್ಪಟ್ಟಿ ಇಟ್ಕೊಂಡು ಮಹಾದೇವನ ಕರ್ಕೊಂಡ್ಬಿಡ್ತಿರ್ತಾರೆ. ಸರ್ ಬಿಡಿ ಸರ್, ನನಗೂ ಬರೋಕ್ಕೆ ದಾರಿ ಗೊತ್ತು, ನಾನು ಬರ್ತೀನಿ, ನನ್ನ ಕೊಳ್ಪಟ್ಟಿ ಇಟ್ಕೊಂಡು ಯಾಕಾರ ಹೇಳ್ಕೊಂಡು ಹೋಗ್ತಿದ್ದೀರಾ, ನಾವು ಮರ್ಯಾದೆ ಕೊಡ್ತಿದ್ದೀವಿ ಅಂತ ನೀವು ಇದನ್ನು ಕಳ್ಕೊಂಡೋಗ್ಬೇಡಿ. ಏನೋ ನಿನಗೆ ಮರ್ಯಾದೆ ಬರಬೇಕಾ, ಇದು ಏನು ದೇವಸ್ಥಾನನ, ಮೂರ್ತಿ ಇರೋ ಜಾಗದಲ್ಲಿ ಕೊಡೋ ದೇವಸ್ಥಾನ ಕೈ ಮುಗಿಯೋದು, ಇದು ನಿನ್ನಂಥ ಕಸ ವೇಸ್ಟ್ ಬಾಡಿಗಳನ್ನ ತಂದು ಇಲ್ಲಿ ಹಾಕೋದು, ಬಾರಲು ಅಂತ ಕೊಳ್ಪಟ್ಟಿನ ಹಿಡ್ಕೊಂಡು ಬರ್ತಾರೆ. ನಮಗೆ ಪೊಲೀಸ್ ಮೇಲೆ ತುಂಬಾ ಗೌರವ ಇದೆ, ನೀವು ಈ ಥರ ನಡ್ಕೊಳ್ಳೋದು ಸರಿ ಇರಲ್ಲ ಸರ್, ಏನೋ ಸರಿ ಇರಲ್ಲ, ಬಾರಲು ಅಂತ ಹೇಳ್ಬಿಟ್ಟು ಮಹಾದೇವನ ಹಾಗೆ ದೂಕ್ತಾನೆ. ಇನ್ನೊಂದು ಕಡೆ ಅಲ್ಲೇ ಒಂದು 3 ಜನ ಇರ್ತಾರೆ. ಅಣ್ಣ ಮಹಾದೇವಣ್ಣ ನಮಸ್ಕಾರ ಕಣ ಅಂತ ಹೇಳ್ತಾರೆ. ಆಗ ಮಹಾದೇವಂಗೆ ಏನಣ್ಣ ನೀನಿದು ಬಂದಿದ್ದೀಯಾ ಅಂತ ಹೇಳ್ತಿರ್ತಾರೆ. ಇಳಿಸ್ರೋ ಕೈಯ, ಏನ್ರೋ ಇಂಥ ಕ್ರಿಮಿನಲ್ಗೆ ನೀವು ಕೈ ಮುಗಿತಾ ಇದ್ದೀರಾ, ಸಿಂಹನೇ ಎಲ್ಲಿದ್ರು ಸಿಂಹ ಥರನೇ ಇರ್ತಾರೆ ಗೊತ್ತಾಯ್ತಾ, ನಮ್ಮ ವ್ಯಾಲ್ಯೂ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅದ್ರಲ್ಲಿ ನೀನು ಒಬ್ನಿಗೆ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಏನಾದರೂ ಸರಿ ಎಲ್ಲೇ ಆದರೂ ಸರಿ ನ್ಯಾಯವಾಗೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕೈ ಎತ್ತು ಮುಗಿಲೇಬೇಕು. ಏನು ತುಂಬ ಜೋರಾಗಿದೆ ಡೈಲಾಗ್ಗಳು, ಬಿಚ್ಚೋ ಬಟ್ಟೆನಾ ಅಂತ ಹೇಳ್ತಾರೆ. ಏನೋ ಬಿಚ್ಚೋ ಬಟ್ಟೆನಾ, ಏಕೆ ಹೆಂಗೈತೆ ನಿಮ್ಮದು ಅದ್ಮೀರ್ ಹೋಗ್ತಿದೆ ಸರ್, ನೀವು ಬಿಚ್ಚಲಿಲ್ಲ ಅಂದರೆ ಈಗ ಬಿಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಬಿಚ್ಚುತ್ತಾರೆ. ಫುಲ್ ನೋಡ್ತಾರೆ, ನಿನ್ನ ಹತ್ರ ಯಾವುದೋ ವೆಪನ್ಸ್ಗಳಿರ್ಬೋದು ಅನಿಸುತ್ತೆ, ಬಿಚ್ಚು ಬಟ್ಟೆನ ಅಂತ ಹೇಳ್ತಾರೆ. ಬಟ್ಟೆ ಇಲ್ಲ, ಸಖತ್ತಾಗೆ ಮೈಕಟ್ಟು ಒಂದಿದೆಯಾ ಕಣೋ, ಪಂಚನು ಬಿಚ್ಚು ಅಂತ ಹೇಳ್ತಾರೆ. ಸರ್ ನೀವು ಅತಿ ಮೀರಿ ಹೋಗ್ತಿದ್ದೀರಾ, ಸರಿ ಇರಲ್ಲ ಇದರ ಪರಿಣಾಮ, ನಾನು ನೋಡ್ಕೋತೀನಿ ಬಿಚ್ಚಲವು, ನಾನು ಇನ್ನೊಂದು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವ್ನ ಪಂಚನು ಕೂಡ ಬಿಚ್ಚಾಕ್ತಾರೆ ಬಂದುಬಿಟ್ಟು. ಆವಾಗ ನಿನ್ನ ಹತ್ರ ಏನು ವೆಪನ್ಸ್ ಇರಲ್ಲ, ಏನೋ ಇನ್ನೂ ವೆಪನ್ಸ್ಗಳು ಎಲ್ಲೆಲ್ಲಿ ಇಟ್ಕೊಂಡಿದ್ಯೋ ನೀನು, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಸಖತ್ತಾಗಿ ಕದರಾಗೆ ಇದೆಯಾ ಕಣೋ, ಮೈ ತುಂಬಿಕೊಂಡು ಒಳ್ಳೆ ಕಟ್ಮಸ್ತಾಗಿದೆಯಾ, ಅದಕ್ಕೆ ನಿಂಗೆ ಇಷ್ಟೊಂದು ಪೊಗರು ಇಳಿಸ್ತೀನಿ ಕಣೋ ನಿನಗೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಲೈನ್ ಬಾರ್ಡ್ರನ್ನ ಜಾಸ್ತಿ ದಾಟ್ತಿದ್ದೀರಾ, ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಕೇಳ್ತಾರೆ. ಆಗ ಅದೇ ಟೈಮ್ಗೆ ಮಲ್ಲಿ ಬರ್ತಾನೆ. ನಾನೇ ಕಣೋ ಕಂಪ್ಲೇಂಟ್ ಕೊಟ್ಟಿದ್ದು, ನನ್ನ ಬಾಮ ಇದು ಮಂಚುಚ್ಚಿ ಏನು ಸುಳ್ಳು ಹೇಳ್ತಿದ್ಯಾ ಸರ್, ಇವ್ನ ಮಾತು ಕಟ್ಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡೆ, ಇವನೆಂಥ ಉಸಿರುಳ್ಳಿ ಅಂತ ಗೊತ್ತಾ, ಯಾರು ಉಸಿರುಳ್ಳಿ ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆಯಿತಾ ಅಂತ ನೀನೇನು ಅಂತ ಹೇಳ್ತಾನೆ. ಆಗ ಮಲ್ಲಿಗೆ ಹೊಡೆಯೋಕ್ಕೆ ಅಂತ ಹೇಳಿಬಿಟ್ಟು
ಬರ್ತಾನೆ ಮಹಾದೇವ. ಆಗ ಅವನ್ನ ತಡೆದು ನಿಲ್ಲಿಸ್ತಾರೆ. ನೀನು ಇಷ್ಟೊಂದು ಇಲ್ಲೇ ಆಡ್ತಿರ್ಬೇಕಾರೆ ಆ ಗರುಡ ಒಬ್ಬನೇ ಸಿಕ್ಕಿರ್ಬೇಕಾರೆ ಒಂದು ಕೈಯಿಲ್ಲ ಅಂತ ಅವ್ನು ನೀನು ನಿಜವಾಗ್ಲೂ ನೀನು ಮರ್ಡರ್ ಮಾಡೋಕ್ಕೆ ಗ್ಯಾರಂಟಿ ಕಣೋ ಮಹಾದೇವ. ನಿನ್ನನ್ನಂತೂ ಇವತ್ತಂತೂ ಬಿಡಲ್ಲ ಕಣೋ, ನಿನ್ಗೊಂದು ಗತಿ ಕಾಣಿಸೇ ನಿನ್ನನ್ನು ಇಲ್ಲಿಂದ ಹೊರಗಡೆ ಕಳಿಸೋದು ಅಂತ ಹೇಳ್ತಾರೆ. ಆಗ ಮಲ್ಲಿ ಹೌದು ಸರ್, ಇವನ್ನ ಬಿಡಬೇಡಿ ಸರ್ ಅಂತ ಹೇಳ್ತಾರೆ. ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಗಾಯ್ಸ್.